ಯೋಗಿ ಸಿಎಂ ಆದ ಬಳಿಕ 15,000 ಎನ್ಕೌಂಟರ್, 238 ಮಂದಿ ಅಪರಾಧಿಗಳ ಹತ್ಯೆ. ಅಪರಾಧಿಗಳ ವಿರುದ್ಧ ಯೋಗಿ ಆದಿತ್ಯನಾಥ್ ಕಾನೂನು ಸಮರದ ಯಶೋಗಾಥೆ. ಸಮಾಜಘಾತುಕರಿಗೆ ಬುಲೆಟ್ ಮೂಲಕವೇ ಉತ್ತರ ನೀಡಿದ ಯೋಗಿ ಸರ್ಕಾರ. ಇದ್ರೆ ಇಂತಹ ಮುಖ್ಯಮಂತ್ರಿ ಇರಬೇಕು ಅಂತ ಎಲ್ಲರೂ ಯೋಗಿ ಆದಿತ್ಯನಾಥ್ ಅವರನ್ನ ನೋಡಿ ಹೇಳೋದೆ ಅಪರಾಧಗಳ ವಿರುದ್ಧ ಅವರು ತೆಗೆದುಕೊಳ್ಳೋ ಕಠಿಣ ನಿಲುವಿನಿಂದಾಗಿ. ಉತ್ತರ ಪ್ರದೇಶದಲ್ಲಿ ಯೋಗಿ ಮುಖ್ಯಮಂತ್ರಿಯಾದ ಬಳಿಕ ಅತ್ಯಾಚಾರ, ಕೊಲೆ, ದರೋಡೆ, ಅಕ್ರಮ ಮತಾಂತರ, ಲವ್ ಜಿಹಾದ್ ಹೀಗೆ ಯುಪಿಯಲ್ಲಿ ಯಾವುದೇ ಅಪರಾಧಗಳಾದ್ರೂ ಯೋಗಿ ತಮ್ಮದೇ ರೀತಿಯಲ್ಲಿ ಅದರ ವಿರುದ್ಧ ಕಠಿಣ ಕ್ರಮವನ್ನ ತಗೊಳ್ತಾರೆ. ಆದ್ರಿಂದಲೇ ಅವರು ದೇಶದ ಪವರ್ಫುಲ್ ಮುಖ್ಯಮಂತ್ರಿಗಳಲ್ಲಿ ಒಬ್ರು. ಇದೀಗ ಯುಪಿಯಲ್ಲಿ ಯೋಗಿ ಆದಿತ್ಯನಾಥ್ ಸಿಎಂ ಆದ ಬಳಿಕ ಅಪರಾಧಗಳ ವಿರುದ್ಧ ಅವರು ತೆಗೆದುಕೊಂಡಿರೋ ಕಠಿಣ ಕ್ರಮಗಳ ಬಗ್ಗೆ ಮಾಹಿತಿ ಬಹಿರಂಗವಾಗಿದೆ. ಮುಖ್ಯಮಂತ್ರಿಯಾದ ಬಳಿಕ ಉತ್ತರ ಪ್ರದೇಶದಲ್ಲಿ ಇದುವರೆಗೆ 15,000 ಎನ್ಕೌಂಟರ್ಗಳಾಗಿವೆ. ಆ ಪೈಕಿ 238 ಮಂದಿ ಹತ್ಯೆಯಾಗಿದ್ದಾರೆ. 2017ರಿಂದ ಉತ್ತರ ಪ್ರದೇಶ ಪೊಲೀಸರು ಸುಮಾರು 15,000 ಎನ್ಕೌಂಟರ್ಗಳನ್ನು ದಾಖಲಿಸಿದ್ದಾರೆ. ಇದರಲ್ಲಿ 30,000ಕ್ಕೂ ಹೆಚ್ಚು ಅಪರಾಧಿಗಳನ್ನು ಬಂಧಿಸಲಾಗಿದೆ. 9,000ಕ್ಕೂ ಹೆಚ್ಚು ಜನರ ಕಾಲಿಗೆ ಗುಂಡೇಟು ಬಿದ್ದಿದೆ. ಪರಾರಿಯಾಗಲು ಪ್ರಯತ್ನಿಸಿದವರು ಮತ್ತೆ ಅಪರಾಧ ಕೃತ್ಯಗಳಲ್ಲಿ ಪಾಲ್ಗೊಂಡವರನ್ನ ಗುರಿಯಾಗಿಸಿ ನಡೆಸಿದ ಕಾರ್ಯಾಚರಣೆಗಳಲ್ಲಿ 238 ಜನರು ಸಾವನ್ನಪ್ಪಿದ್ದಾರೆ ಎಂದು ಖುದ್ದು ಅಧಿಕಾರಿಗಳು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ನಿರ್ದೇಶನದಂತೆ ಇಲಾಖೆಯು ಅಪರಾಧಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದೆ ಎಂದು ಪೊಲೀಸ್ ಮಹಾನಿರ್ದೇಶಕ ರಾಜೀವ್ ಕೃಷ್ಣ ತಿಳಿಸಿದ್ದಾರೆ. ಕಳೆದ 8 ವರ್ಷಗಳಲ್ಲಿ 14,973 ಕಾರ್ಯಾಚರಣೆಗಳನ್ನು ನಡೆಸಲಾಗಿದೆ. ಇದರ ಪರಿಣಾಮವಾಗಿ 30,694 ಅಪರಾಧಿಗಳನ್ನು ಬಂಧಿಸಲಾಗಿದೆ. ಅವರಲ್ಲಿ ಪೊಲೀಸರ ಮೇಲೆ ದಾಳಿ ಮಾಡಿದ 9,467 ಜನರ ಕಾಲಿಗೆ ಗುಂಡು ಹಾರಿಸಲಾಗಿದೆ. ಆದರೆ 238 ಜನರು ಎನ್ಕೌಂಟರ್ನಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ.